ರೀ ಮದುವೆಗೆ ಬರೋಕ್ಕಿಲ್ವಾ? ಹೋಗದ ಬಿಡು, ಬೇಡ ಅಂತ ಅನ್ನ. ಸರಿ ಆಯಿತು. ಹೋಗ್ಬಿಟ್ಟು ಬರೋದ ಬಿಡಿ. ಒಂದು 11 ಗಂಟೆ ದಾರೆ ಅಂತ ಹೊತ್ಲಂತ ರೆಡಿ ಆಯ್ತೀನಿ, ಬಂದ್ಬಿಡಿ ಮತ್ತೆ. ಸರಿ ಸರಿ ಆಯಿತು, ರೆಡಿಯಾಗು. ಎಲ್ಲರೂ ಊನ್ ಕರ್ಕೊಂಡು ಹೋಗ್ಬಿರೋಗು. ಸುಮ್ಮನೆ ಬೆಳಗ್ಗೆ ನನಗೆ ಕೋಪ ಬರ್ಸ್ಬೇಡಿ ನೀವು. ಅತ್ತೆ ಕರ್ಕೊಂಡು ಹೋಗೋಣಕ್ಕೆ ನೀವು ಬಂದ್ರೇನು ಬೇಡ ಅಂದಿದ್ದ? ಆಯಿತು ಹೋಗವ, ಪಾಪ ಮಾಡ್ಕೊಬೇಡ ಬಿಡು. ಆಯಿತು ಹೋಗ್ತಾಯ್ತದೆ. ಸರಿ ಆಯಿತು. ಚಿನ್ನು ಚಿನ್ನು ಅಮ್ಮ, ಚಿನ್ನು ನಾಷ್ಟ ಮಾಡ್ದವ? ಇಲ್ಲಮ್ಮ, ಈಗ ಮಾಡಬೇಕು. ಯಾಕಮ್ಮ? ಏನಮ್ಮ? ಅಯ್ಯೋ ಏನೂ ಇಲ್ಲ ಕಣಮ್ಮ, ನಿನ್ನ ಹತ್ರ ಏನೋ ಒಂದು ಕೇಳಬೇಕಾಗಿತ್ತು. ಏನಮ್ಮ ಅದೇನು ಹೇಳು. ಚಿನ್ನು, ಇದು ಬೇಜ ತಿಳ್ಕೊಳಕ್ಕಿಲ್ಲ ಅಂದ್ರೆ ಕೇಳ್ತೀನಿ ನೋಡು. ನನ್ನ ಮಗಳು ಅಲ್ವಾ ಅಂದ್ಕೊಂಡು ಆ ಥರ ನಾನು ಕೇಳ್ತಿರೋದು. ಯಾಕಮ್ಮ ಅದೇನು ಹೇಳಮ್ಮ ಮಗ, ಯಾರಿಗೂ ಹೇಳ್ಬೇಡ. ಇವತ್ತು ನಮ್ಮ ದೊಡ್ಡಪ್ಪನ ಮೈದನ ಮಗಳ ಮದುವೆ ಅದೇ ಕೇರ್ನಗರದಲ್ಲಿ ಓಟ್ ಬತ್ತೀನಿ. ಡೈಮಂಡ್ ನೆಕ್ಲೆಸ್ಸುವೆ ಇಯರಿಂಗ್ ಅವಲ್ಲ, ಅವನು ಕೊಟ್ಟಿಯ. ಅಮ್ಮ ಬೇಜ ತಿಳ್ಕೊಬೇಡ ಕಣಮ್ಮ. ಮತ್ತು ಇದು ಅಜ್ಜಿ ಕೇಳಬೇಕು, ಅಜ್ಜಿ ತಬಾವೆ. ಅಯ್ಯೋ ಬಿಡವ, ಆಯಿತು ಬಿಡು. ಎಲ್ಲ ನಮಗೆ ಅದೃಷ್ಟ ಬೇಡವಾ? ನಿನಗೂ ಗೊತ್ತು, ನಿನ್ನ ಮಕ್ಕಕ್ಕೆ ಡೈಮಂಡ್ ಬೇರೆ ನೆಕ್ಲೆಸ್ ಬೇರೆ ಕೇಳು ಅಂತ ಅನ್ಕೋತಿರ್ತಾರೆ ಮನ್ಸಲ್ಲಿ. ಬಿಡು, ಅವೆಲ್ಲ ನಾಲ್ಕಳ ಅದೃಷ್ಟ ಇಲ್ಲ. ನಿಮ್ಗಾರೆಲ್ಲ ಯಾಕಾಗಿದ್ದೀರಿ ಹಾಕತ್ತೀರಿ, ನಾವು ಹಾಕೋಣ ಚೆನ್ನಾಗಿ ಕಂಡವ. ಬಿಡು ಆಯಿತು, ಬೇಡ ಅಮ್ಮ. ಹಂಗೆಲ್ಲ ದೇವ್ರನೆಗೂ ಕಣಮ್ಮ, ನಾನು ಸುಳ್ಳು ಹೇಳಕ್ಕಿಲ್ಲ. ನಿಜವಾಗ್ಲೂ ಅಜ್ಜಿ ಇಸ್ಕ ಮಡಿಕತ್ತು, ನೀನು ಸರಿ ಮಡಿಕಲಕ್ಕಿಲ್ಲ. ಹುಷಾರಾಗಿ ಮಡಿಗಿರ್ತೀನಿ ಕೊಡು ಅಂದ್ಬಿಟ್ಟು. ನಾನು ತವಿಲ್ಲ ಕಣಮ್ಮ, ಬೇಕಾದ್ರೆ ಬೇಕಾದ್ರೆ ನಾನು ಬೀರನ್ನ ಚೆಕ್ ಮಾಡ್ತೀನಿ. ಅಜ್ಜಿ ಇಸ್ಕ ಮಡಿಕಂದದೆ. ಸರಿ ಬಿಡು ಆಯಿತು. ಕೊಡೋಕೆ ಇಷ್ಟ ಇಲ್ಲ ಅಂದರೆ ಬೇರೆ ಕೊಡೋಕ್ಕಿಲ್ಲ. ಅದ್ಯಾಕೆ ಅಜ್ಜಿ ಮೇಲೆ ಕೇಳಿಯ ನೀನು? ಅಜ್ಜಿ ಮೇಲೆ ಕೇಳಿಯ ಹೇಳು. ಸರಿ ಬಿಡು ಆಯಿತು. ಅಮ್ಮ ಅದು ಬೇಜ ತಿಳ್ಕೊಬೇಡಮ್ಮ. ಅಜ್ಜಿ ಯಾವುದೇ ಕಾರಣಕ್ಕೂ ಕೊಡಬೇಡ ಅಂತ ಅಂದದೆ. ಅದೇ ಅವ್ರಿಗೂ ನಾನು ಬೇಕಾಗಿಲ್ಲ, ಲೆಕ್ಕಕ್ಕಿಲ್ಲ. ನಿಮ್ಗಳಿಗೂ ಲೆಕ್ಕಕ್ಕಿಲ್ಲ ಕಂದ್ಬಿಡು. ಅಜ್ಜಿ ಹೇಳಿದ್ರೆ ಹೇಳಿ ಬಿಡು, ನೀನಾರು ಕೊಡ್ಬೋದು ತಾನೆ. ನಮ್ಮಮ್ಮ ಇನ್ಯಾರನ್ನ ಕೇಳೋದು ಅಂತ ನಮ್ಮ ಮಕ್ಕಳು ಅನ್ಕೊಂತ ನಾವು ಕೇಳೋದು. ಅಯ್ಯಪ್ಪ ದೇವರೇ ಭಗವಂತ ನಿಮ್ಮ ಮನ್ಸ್ಕೊಳ್ಳೋದು ಅದೇನೇನು ವಿಷ ತುಂಬ್ಕೊಂಡಿದ್ದಾರೋ ಕಾಣಕನವ ನಿಜವಾಗ್ಲೂ. ಅಮ್ಮ ಹಂಗಲ್ಲಮ್ಮ, ಇವನು ಪಾಪ ಸುಧನು ಪ್ರೀತಿಯಿಂದ ತಂದ್ಕೊಟ್ಟವನೇ. ಆಮೇಲೆ ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಯ್ಯೋಯ್ಯೋ. ಈಗ ಪ್ರೀತಿಯಿಂದ ತಂದ್ಕೊಟ್ಟಿಲ್ಲ, ಕಷ್ಟದಿಂದ ತಂದ್ಕೊಟ್ಟಾನೆ ಅನ್ನ ನೋಡವ. ಇಷ್ಟ ಆಯ್ತಾ ನಗ್ನಗಿತ ಕೊಡು. ಕಷ್ಟದಲ್ಲಿ ಎತ್ಕೊಂಡು ಗೋಳಾಡ್ಕೊಂಡು ಕೊಡಬೇಡ. ಅದು ಯಾಕಬೇಕು ಅಮ್ಮ? ಅಪ್ಪನಿಗೊಂದು ಮಾತು ಹೇಳ್ತೀನಿ. ಯಾಕವ ಬೈಲಿ ಅಂತವ? ಬೈಲಿ ಅಂದ್ಬಿಟ್ಟು ಹೇಳಿಯಾ? ನೀನು ಸರಿ ಬಿಡು. ಅವ್ವ ತಾಯಿ, ನಿನ್ನ ನೆಕ್ಲೆಸ್ ಏನು ತಿನ್ಕೋಬೇಕಿಲ್ಲ ನಾನು. ಕೊಡು ಸುಮ್ಮನೆ. ನೀನೇನು ಹಿಂಗೆ ಅಡಿಯ ನೀನು ಏನು ತಿನ್ಕೋಬೋದನ್ನ ನಾನು? ಇಷ್ಟ ಇದ್ರೆ ಕೊಡಿದ್ರೆ ಬೇಡ ಕಣೋ ತಾಯಿ. ಚಿನ್ನು ನಾನು ನಿನ್ನ ಬೇಕೇ ಬೇಕು, ಕೊಡನೇಬೇಕು ಅಂತ ಕೇಳ್ತಿದ್ದಾನೆ. ಇಷ್ಟ ಇದ್ರೆ ಕೊಡು, ಕಷ್ಟ ಆದರೆ ಬೇಡ ಅನ್ನೋ ಅಷ್ಟೇ. ನಮ್ಗೆ ಅದೃಷ್ಟ ಬೇಡವಾ? ಕರ್ಮಗೇಡಿಗಳು ತಾನೆ ಮೊದಲೇ. ನಿಮ್ಮ ಅಪ್ಪನ ಯಾವಾಗ ಕಟ್ಕೊಂಡು ಆವಾಗಲೇ ಬಂದು ತೊಡಿಕತ್ತು ಕರ್ಮ. ಎರಡನೇ ಸಂಬಂಧಕ್ಕೆ ಮದುವೆ ಆಗಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿಮ್ಗಳೆಲ್ಲರೂ ಸಾಕಬೇಕು ಅಂತ ಆಗಿದ್ದು, ನಿಮ್ಮನ್ನೆಲ್ಲ ಸಾಕಕ್ಕೆ ಅಂದ್ಬಿಟ್ಟೆಯಾ ನೋಡು. ಈಗ ಶ್ರೀಮಂತಿ ಆಗೋದೆ ನೀನು. ಎಷ್ಟೇ ಆದ್ರೂ ನಿಮ್ಮ ಲೆವೆಲೇ ಬೇರೆ, ನಮ್ಮ ಲೆವೆಲೇ ಬೇರೆ ಅಲ್ವಾ? ನೀವು ಡೈಮಂಡ್ ಹಾಕೊಳ್ಳೋರು, ನಾವು ರೋಡ್ ಒಡವೆಗಳು ಹಾಕೊಳ್ಳೋರು. ನಿಮಗೂ ನಮಗೂ ಎಲ್ಲಿ ಸೆಟ್ ಆಗೋದು? ಬೇಡ ಬಿಡವ ಪಾಪ. ನಿನಗೆ ಯಾಕೆ ತೊಂದರೆ ಪಾಪ? ಪರವಾಗಿಲ್ಲ ಬಿಡು. ಕೇಳಬೇಕು ಅನ್ನಿಸ್ತು ಅದಕ್ಕೆ ಕೇಳ್ಬೇಕತ್ತೆ. ಕೊಡೋದು ಬಿಡೋ, ನೀನು ಇಷ್ಟು ಬಿಟ್ಟಿದ್ದು ಏನು ಕೇಳ್ದಕ್ಷಣ ಕೊಡನೇಬೇಕು ಅನ್ನೋದು ಇದ್ದದ ಹೇಳು. ನಿನಗೆ ನಮ್ಮ ಮೇಲೆ ಅಷ್ಟೊಂದು ಗೌರವ ಇದ್ದದ ಹೇಳು. ಅಮ್ಮ ಹಂಗಲ್ಲ ಕಣಮ್ಮ. ಮತ್ತು ನಾನು ತಪ್ಪು ತಿಳ್ಕೊಬೇಡ ಕಣಮ್ಮ. ಅಜ್ಜಿನೂ ಅಪ್ಪನೂ ಇಬ್ಬರನ್ನು ಕೇಳ್ಬಿಟ್ಟು ನಾನು ಕೊಡ್ತೀನಿ ಬಿಡಮ್ಮ. ಅವ್ರು ಕೇಳಿದ್ರು ಕೊಡಬೇಡ ಅಂತಾನೆ ಅನ್ನೋದು. ಬೇಡ ಬಿಡು, ನೀನು ಕೊಡೋದೇ ಬೇಡ ಬಿಡವ ತಾಯಿ. ಬೇಡ ಬಿಡು. ಅಲ್ಲ ಹಿಂಗೆ ಹೋಗಿ ಹಿಂಗೆ ಹಾಕೊಂಡು ಹೋಗಿ ಕೊಡ್ತೀನಿ ಕೊಡು ಚಿನ್ನು ಅಂದರೆ ಹಿಂಗೆ ಆಡ್ತಾ ಇದ್ದೀರ ಚಿನ್ನು ನೀನು. ಯಪ್ಪ ಶಿವನೇ ಭಗವಂತಕ್ಕಂತ ಹೋಗು. ನಿಜವಾಗ್ಲೂ ಯಪ್ಪ ನಮ್ಮ ಮನೆ ಬರೋ ಸರಿ ಇಲ್ಲ ಅಂತ ನಮ್ಗೆ ಅನಿಸ್ತದೆ ಮಾತ್ರವೇ. ನಾವು ಎಷ್ಟೇ ಇದು ಮಾಡಿದ್ರೂ ಜನಗಳು ಈ ಥರ ಸಣ್ಣ ಎಣಿಕೆ ಆಗ್ತಿರಲ್ಲ ನೀವು. ಅವ್ವ ಆ ಪಾರ್ಟಿ ನಾವು ಇದು ಮಾಡಿದ್ರೂ ಯಾವುದು ಪ್ರೇಂದಕ್ಕೆ ಬಂದದ್ದು? ಅಮ್ಮ ಈಗೇನನ್ನು ಕೊಡೋಕ್ಕಿಲ್ಲ, ನಾನು ಕೊಡ್ತೀನಿ ಸುಮ್ಮನಿರಮ್ಮ. ಚಿನ್ನು ಕೊಟ್ಟಿಯಾ? ತಗೊಬರೋಗು ಮತ್ತೆ ನೋಡು. ಅಪ್ಪನಿಗೆ ಹೇಳ್ಬೇಡ. ರೆಡಿಯಾಗಿ ಹಾಕೊಂಡು ಹೋಗ್ಬಿಟ್ಟು ತಂದು ಕೊಡ್ತೀನಿ ಆಯಿತಾ? ಸರಿ ಅಮ್ಮ ಆಯಿತು. ಸರಿ ಸರಿ ತಗೊಬರೋಗು ಮತ್ತೆ. ಸೀರೆಗಿರೆಲ್ಲ ಉಟ್ಕೊಂಡು ರೆಡಿಯಾಗಿರ್ತೀನಿ. ತಗೊಬವ. ಸರಿ ಅಮ್ಮ ಆಯಿತು. ಮಗ ನನಗೆ ನೆಕ್ಲೆಸ್ಸು ಇಯರಿಂಗು ಎಲ್ಲ ಚೆನ್ನಾಗಿ ಕಂಡವ. ಅಮ್ಮ ತುಂಬ ಚೆನ್ನಾಗಿ ಕಾಣ್ತವೆ. ಹೇಳ್ಬೇಡ. ಆಮೇಲೆ ನಿಮ್ಮ ಅಜ್ಜಿಗೆ ನಿಮ್ಮ ಅಪ್ಪನಿಗೆ ಎಲ್ಲರಿಗೂ ಹೇಳ್ಬಿಟ್ಟು ಹಾಕೊಟ್ಬಿಟ್ಟು ಯಾಕಂದ್ರೆ ಆಮೇಲೆ ನನ್ನ ಯಾಕೆ ಇಸ್ಕೊಂಡಿದ್ದೆ ಅಂದ್ಬಿಟ್ಟು ಅದೇ ಒಂದು ದೊಡ್ಡ ವಿಷಯ ಅಂದ್ಕೊಂಡು ಜಗಳ ತೆಗೆದುಬಿಡ್ತಿರ್ಬೇಕಾರೆ. ಸರಿ ಅಮ್ಮ ಆಯಿತು. ಅಮ್ಮ ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬಮ್ಮ. ಅಯ್ಯೋ ನನಗೆ ಗೊತ್ತುಕ ಸುಮ್ಮನಿರವ. ನನ್ನ ಬಗ್ಗೆ ನೀನು ತಲೆಗೆಡ್ಸ್ಕತಿಲ್ಲ. ಹುಷಾರಾಗಿ ಹೋಗು, ಹುಷಾರಾಗಿ ಬಮ್ಮ ಅಂದರೆ ನನಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೊಳಕ್ಕೆ ನಾನು ದಡ್ಡಿಯ. ನಿನ್ನ ನೆಕ್ಲೆಸ್ಗೂ ಇಯರಿಂಗ್ ತಾನೆ ಹುಷಾರಾಗಿ ತಗೊಂಡೋಗಿ ಹುಷಾರಾಗಿ ಬರ್ತೀನಿ ಆಯಿತಾ? ಅಮ್ಮ ಇಲ್ಲ, ನಿಮ್ಮ ಬಗ್ಗೆನೇ ಹೇಳಿದ್ದು ನಾನು. ಸರಿ 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 ಆಯಿತು. ಸರಿ ಆಯಿತು, ಹೋಗ್ಬಿಟ್ಟು ಬರ್ತೀವಿ. ಹೋಗು, ನೀನು ಇಲ್ಲಿದ್ರೆ ನನ್ನ ಮನೆ ಬರ್ತದೆ. ಅಪ್ಪನಿಗೆ ಎಲ್ಲ ಇಸ್ಕೊಂಡು ಹಾಕೊಂಡವಳೆ ಹಂಗೆ ಅನ್ಕೊಬಿಟ್ಟದು. ಸರಿ ಆಯಿತು ಅಮ್ಮ. ಮಳ್ಳಿ ಹೆಂಗೆ ಆಡ್ತಾಳೆ ಅಲ್ಲ, ಮುಡಿಕೊಂಡು ಅಜ್ಜಿ ತಗೋದೆ ಅಂತ ನಾಟಕ ಆಡ್ತಾಳೆ ನೋಡು. ಎಂಥ ಮುಳ್ಳಿ ಇರ್ಬೇಕು ಇವಳು ಅಂತ. ಏನಾರೇ ಅಲ್ಲಿ ಇವತ್ತಂತೂ ಮದುವೆಲಿ ಎಲ್ಲರೂ ಚೆಂದಾಗಿ ಉರ್ಸಾಕ್ಬಿಡ್ಬೇಕು. ಡೈಮಂಡ್ ನೆಕ್ಲೆಸ್ಸು, ಡೈಮಂಡ್ ಇಯರಿಂಗ್ಸ ಯಾರು ಹಾಕೊಂಡಿರಕ್ಕಿಲ್ಲ ನಮ್ಮ ಕಡೆಯವರು. ನಾನು ಒಬ್ಬಳೇ ಹಾಕೊಂಡೋಗಿರೋದು. ಎಲ್ಲರೂ ಒಸಿತಿಕ ಉಟ್ಕೊಂಡಾರ. ಎಷ್ಟು ಬಿರು ರೆಡಿ ಆದ್ಲ ನೀನು? ಏನು ರೆಡಿ ಆಗಬೇಕು? ಅದೊಂದು ಸುದ್ದಿಯಾ? ಬೇಗ ರೆಡಿ ಆಯ್ತೀನಿ ನಾನು, ಬೇರೆ ಅಲ್ಲ ನಾನು. ಸರಿ ಬಿಡವ ಆಯಿತು. ಭಾಳ ಫಾಸ್ಟ್ ರೆಡಿ ಆಗಿದೆಯಾ ಮಾತ್ರ. ಏನ್ರಿ ಅದು ಕಿವಿಗೂ ಕತ್ಕು ಹಾಕಿರೋದು? ಅದಾ ಇನ್ನೇ ನಮ್ಮ ಅದೃಷ್ಟ ಚಿನ್ನ ಹಾಕೊಂಡು ಮೆರೆಯಂಗಿದ್ದದ ಹೇಳಿ. ಅದಕ್ಕೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಸರನು ಇಯರಿಂಗುವೆ. ಯಾಕೆ ಇಲ್ವಾ ಜುಮ್ಕಿ ನೆಕ್ಲೆಸ್ ಎಲ್ಲದೇ ಗೋಲ್ಡೇ ಹಾಕೋ ಇತ್ತಳೆ ಬಾಕಬ ಅಂತ ಹೇಳಿದದ. ಅವೆಲ್ಲ ಚೆನ್ನಾಗಿತ್ತಿಲ್ಲ, ಅದಕ್ಕೆ ಅಲ್ಲ ಇಷ್ಟ ಇಲ್ಲ ಅಂದ್ಬಿಟ್ಟು ಹಾಕೊಳ್ಳಿಲ್ಲ. ಸರಿ ಸರಿ ಆಯಿತು ಬಾ, ಬೇರೆ ಹೋಗದ.
ಚೆನ್ನಾಗಿ ಕಾಣ್ತಿಲ್ವ್ರಿ? ಚೆನ್ನಾಗಿ ಕಾಣ್ತಿದ್ದಕ್ಕತ್ ಬಾ. ಅಲ್ಲ ಮನೇಲಿ ಚಿನ್ನ ಮಡಿಕೊಂಡು ಅದೇ ಅಂತೇವೆ ತಗೊಂಡು ಅದಕ್ಕತಿಯೇ ಆನ್ಲೈನ್ ಅಂದ್ಕೊಂಡು ಏನು ಹುಸಿ ಪಾರ್ಸಲ್ಗಳು ಬಂದವಲ್ಲೇ ಅದಕ್ಕೆ ಅಂಗಡಿ ಅಡ್ರೆಸ್ ಕೊಟ್ಟಿದ್ದೀಯ ನೀನು. ಎಲ್ಲರೂ ಬಂದು ಏನು ವಾರಕ್ಕೆ 2,000-3,000 ರೂಪಾಯಿ ಸಾಮಾನು ತಗೋತೀರ ಏನವು ಅವು ಯಾಕೆ ಇಕ್ಕೊಳ್ಳಂಗಿಲ್ಲ ಬಿಡಂಗಿಲ್ಲ ಸುಮ್ಮನೆ ತಗೊಳ್ಳೋದು ಆರ್ಡ್ರ್ ಮಾಡ್ಕೊಂಡು ಅಂಗಡಿ ಅಡ್ರೆಸ್ ಕೊಡ್ತಾನೆ ಮನೆಗೆ ಕೊಟ್ಬಿಟ್ರಿ ಇಲ್ಲಿ ಕಾಸು ಮಾಡ್ಕೊಂಡು ಕೂತಿದ್ದಾನೆ. ಅದಕ್ಕೆ ಇಲ್ಲ ನೀವು ಕೇಳಿ ಸಾಕಾಯ್ತದೆ ಅಂದ್ಬಿಟ್ಟು ಅಡ್ರೆಸ್ ಅಲ್ಲಿಗೆ ಕೊಟ್ಟಿರೋದು ನಾನು. ಬುಕ್ ಮಾಡಿಬಿಡ ಇನ್ನೊಂದ್ಸತಿ ನೀನು ನನಗೆ ಸುಮ್ಮನೆ ನನಗೆ ಅಲ್ಲಿ ಏನತ್ತಾಗೆ ಇದ್ರು ಆಯ್ತು ಹೋದ್ರು ಆಯ್ತು ನೀನು ಅರ್ಥನೇ ಮಾಡ್ಕೊಳಕ್ವಲ್ಲ ನೀನು ಅದೇನು ಮುನ್ಸೂಕು ಕಾಣೆ ನೀನು. ಕಾಯ್ಬಿಟ್ಟು ಕೇಳಿದ್ರೆ ತಗೊಳಕ್ಕಿಲ್ವಲ್ಲಪ್ಪ ಅದಕ್ಕೆ ನಾವು ಹೆಂಗಾರು ಮಾಡಿ ತೆಗಿಸ್ಕೋಬೇಕಲ್ಲ ಅದಕ್ಕೆ ಮಾಡ್ತೀನಿ ನಾನು. ಕೇಳಿದ್ರು ತಗೊಟ್ಟಿರ್ತಾರೆ ನೀವು ತಗೊಟ್ಟಿದ್ರೆ ನಾನೇ ತಲೆಗೆಡ್ಸ್ಕೊತಿದ್ದೆ ಹೇಳಿ. ಸರಿ ಆಯ್ತು ಬಾಯಿಗ ನಿನ್ ಕುಟ್ಟಿ 6 ಹೊಡೆದರ್ಕೊಂಡು ಸಾಯಿರು ನಿನ್ನ ರಿಕ್ಕತೆ ಪುರಾಣ ಊದ್ಬೇಡ ನೀನು. ಸರಿ ಆಯ್ತು ನಡೀರಿ ಬರ್ತೀನಿ ಇನ್ನೊಂದ್ಸತಿ ಕನ್ನಡಿ ನೋಡ್ಕೊಂಡು. ಕನ್ನಡಿ ಮುಳ್ಕೊಂಡು ನಿಂತ್ಕೊಂಡು ಉಳಿತಾ ನಿಂತ್ಕೋ ಟೈಮಲ್ಲಿ ನನಗೇನು ಆಮೇಲೆ ಹಂಗೆ ಹಿಂಗೆ ಗೊತ್ತಾಯ್ತು ಗಿತ್ತಾಯ್ತು ಅಂತ ನನ್ನ ಮೇಲೆ ಕೇಳಿದ್ರು ಮಾತ್ರ ನಾನು ಸುಮ್ಕೆ ಇರಕ್ಕಿಲ್ಲ. ಸರಿ ಬರ್ತೀನಿ ನಡೀರಿ ರೀ. ಯಾರನ್ನ ಕಾರಿಸ್ಕೊಳ್ರಿ ರಾತ್ರಿ ಹೇಳಿನಿ ಮಾದೇವ್ ಇಸ್ಕೊಬೇಕಾನೆ. ಯಾಕೆ ಕೂಟ್ರಲ್ಲೋದ್ರು ಬೇಡ ಅಂದಿದ್ದದ ಹೇಳು. ಸರಿ ಆಯ್ತು ಬಿಡಿ. ಸರಿ ನಡೀರಿ ಬರ್ನೇ ಹೋಗದ ಸ್ಟಾರ್ಟ್ ಮಾಡಿ. ಅಯ್ಯೋ ಏನು ಚೆನ್ನಾಗಿ ಕಾಣ್ತೀವಿ ಇವತ್ತೆಲ್ಲ ನನ್ನೇ ನೋಡ್ತಾರೆ ಮಾತ್ರ. ಎಷ್ಟು ಚೆನ್ನಾಗಿ ಕಾಣ್ತಾವಳೆ ಅಂತವ ನೋಡ್ಲಿ ನನ್ನ ಫ್ರೆಂಡ್ಸ್ಗಳೆಲ್ಲ ಬರ್ತಾರೆ ಹೊಟ್ಟೆ ಹೊಡ್ಕೊಂಡು ಸಾಯ್ಬೇಕು. ಅಯ್ಯೋ ಮದುವೆ ಮನೇಲಿ ಯಾರು ಹಾಕ ಬಂದಿರಕ್ಕಿಲ್ಲ ಡೈಮಂಡ್ ನೆಕ್ಲೆಸ್ ನಾನೇ ಹಾಕೊಂಡೋಗಿರ್ತೀನಿ. ಎಷ್ಟು ಚಂದ ಕಾಣ್ತೇವೆ ಅಯ್ಯೋ ನನಗೆ ನನ್ನ ಕಣ್ಣು ನಾನೇ ಸಖತ್ತ ಕಾಣ್ತೇವೆ ಅಂದರೆ ಬೇರೆ ಕಣ್ಣಿಗೆ ಹೆಂಗೆ ಕಾಣ್ಬೇಡ. ಅಮ್ಮ ಆಯ್ತಾ ಅಪ್ಪ ಕರೀತದೆ. ಚಿನ್ನು ನೋಡಿ ಚೆನ್ನಾಗಿ ಕಂಡನ. ಹ್ಞೂ ಅಮ್ಮ ಸೂಪರಾಗಿ ಕಾಣ್ತಾ ಇದೀಯ. ಚಿನ್ನು ಸಿಕ್ಕಿಲ್ಲ ಅಜ್ಜಿ ಕೂಡ ಹೇಳ್ಬೇಡ ನೆಕ್ಲೆಸ್ ಕೊಟ್ಟು ಇಸ್ಕೊಂಡದೆ ಅಂದ್ಬಿಟ್ಟು. ಅಮ್ಮ ಅಪ್ಪ ಕೇಳ್ನಿರ ಕೇಳ್ತು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ತಗೊಂಡೆ ಅಂತ ಅಂದೆ. ಸರಿ ಆಯ್ತು ಅಮ್ಮ ಹುಷಾರು ಕಣಮ್ಮ. ಆಮೇಲೆ ಅಜ್ಜಿಯವ್ರಿಗೆ ಯಾರಿಗೂ ಹೇಳಿಲ್ಲ. ಸರಿ ಕಣವ ಆಯ್ತು. ಸರಿ ಅಮ್ಮ ಆಯ್ತು ಹೋಗ್ಬಿಟ್ಟು ಬರೋಗ ಮತ್ತೆ ಅಪ್ಪ ಕರೀತದೆ. ಅಯ್ಯೋ ಸ್ಟಾರ್ಟ್ ಮಾಡಿ ಸುಮ್ಕಿರವೆ ಕನ್ನಡಿ ನೋಡ್ಕೊತಾ ಇದ್ರೆ ನನ್ನ ಎಷ್ಟು ಚಂದ ಕಾಣ್ತೇವನಿ. ಅಮ್ಮ ಹೋಗು ಬೋಯ್ದದ ಅಪ್ಪ. ಬಾವಾ ಏನು ಮಾಡ್ತಿದ್ವ ಒಳಗೆ ಏನು ಬಂದೇ ಬರಕಿಲ್ವಾ? ಬಂದೆ ಅಮ್ಮ ಬಿಗೆ ಕುತ್ಕಮ್ಮ. ಕುತ್ಕತೀನಿ ನೋಡಿ ಚಿನ್ನ ಸರಿ ಆಯ್ತಾ ನೋಡಿ ಚಿನ್ನ ಸರಿ ಕಾಣ್ತಿದ್ದಾನೆ ಚೆನ್ನಾಗಿ ಕಾಣ್ತಿದ್ದಾನೆ. ಅಮ್ಮ ಚೆನ್ನಾಗಿ ಕಾಣ್ತಿದ್ದಕ್ಕಂದು ಬಿಡು. ಸರಿ ಕುತ್ಕೋ. ಕುತ್ಕೊಳ್ಳೋ ಪುಣ್ಯತ್ಕಿತಿ ಚೆನ್ನಾಗಿ ಕಾಣ್ತಿದ್ದಕತೆ. ಅಯ್ಯೋ ದೇವ್ರೆ ಭಗವಂತಗಂತ ಹೋಗತ್ತಾಗ ಹೇಳಿ ಲೂಜ್ ಬಂದ್ಬಿಡ್ಬೇಕು. ಏನು ಅದನ್ನೇ ಕೇಳಿದ್ನೆ ಹುಚ್ಚು ಬರ್ಸ್ತಾವಳಕತ್ತ ಹೋಗತ್ತಾಗೆ. ಸುಮ್ ಕುತ್ಕೋ ಈಗ ಚೆನ್ನಾಗಿ ಕಾಣ್ತಿದ್ದೀನಿ ತನ್ನಿಲ್ವಾ ಇನ್ನೇನು ಹೇಳ್ಬೇಕು ನಿನಗೆ? ಎಷ್ಟು ಸತಿ ಹೇಳ್ಬೇಕು? ಒಂದ್ಸತಿ ಹೇಳಿದ್ರೆ ಅರ್ಥ ಆಕಿಲ್ವಾ? ಅಯ್ಯೋ ನಿಮ್ಗೆ ಮಾಡ್ತೀವಿ ಸುಮ್ ಕುತ್ಕೊಳ್ಳಿ. ಸರಿ ಆಯ್ತು ಬಾ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.